ನಮ್ಮ MLA ಸಾಹೇಬರು ಆ ಎಲ್ಲ ಓದಿಯಲ್ಲ ಹಿರಿಯಲ್ಲ ವೇಸ್ಟ್ ಹಾಳು ಮಾಡಕ್ಬಿಟ್ಟು ಆಟೋ ಜೀವನ ಏನು ಮಾಡಿಲ್ವಲ್ಲ ಯಾಕೆ ಈಗ ಅವ್ರಿಗೆ ಓಟ್ ಹಾಕ್ಬೇಕು ನಾವು ಬರೀ ಅದು ಇದು ಭಾಷಣ ಮಾಡ್ತಾರೆ ಸಿದ್ಧಾಂತನೇ ಇಲ್ಲ ಅವ್ರ ಸೈಡ್ ಎಲ್ಲ ಕಿತ್ತಾಕ್ಬಿಟ್ಟು ಊರಾಗ್ಲ ಮಾಡೋದ್ರು ಅವ್ರಿಗೆ ಓಟ್ ಹಾಕಿ ಏನ್ ಪ್ರಯತ್ನ ನಾವು ಆಟೋ ಜೀವನ ಅಂತೂ ಅಲ್ಲಲ್ಲ ಕಲ್ಲ ಮಾಡಾಕ್ಬಿಟ್ಟ ಹಾಳು ಮಾಡಾಕ್ಬಿಟ್ಟ ಸಿದ್ದರಾಮಯ್ಯ. ಅವ್ರ ಸರ್ಕಾರ ಇದ್ದಿದ್ರೆ ಕೆಲಸ ಆಗೋದು, ಅವ್ರ ಸರ್ಕಾರ ಇಲ್ವಲ್ಲ, ಅಷ್ಟೇ, ಇನ್ನೇನಿಲ್ಲ. ನೀರು ಹೊರಿತಿ ಸಮುದ್ರ ತೋಟದಾಗೆ ಬರ್ತೀವಿ ಮಾಡ್ತೀವಿ ಅಂದಾರು ಮಾಡ್ಬೇಕಲ್ವ ಸ್ವಾಮಿ. ಏನಾದರೂ ಅಪಘಾತ ಆಗ್ಬಿಡ್ತು ಅಂದರೆ ಆಟೋ ಡ್ರೈವರ್ಗೇನು ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ನಮ್ಮ MLA ಸಾಹೇಬರಾಗಿರಲಿ, DC ಕಡೆಯಿಂದ ಇರಲಿ, ಎಲ್ಲ ಮಾಡಿ ಹಾಳಾಗಿ ಹೋದೋ. ಅಂದ್ರೆ ಆ ಎಲ್ಲ ಓದಿಯಲ್ಲ ಹಿರಿಯಲ್ಲ ಆ ಎಲ್ಲ ನಮ್ಮ MLA ಸಾಹೇಬರು ಆ ಎಲ್ಲ ಓದಿಯಲ್ಲ ಹಿರಿಯಲ್ಲ. ಒಳ್ಳೇದು ಮಾಡೋಕ್ಕಾಗದಿದ್ರು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಅದೊಂದು ಒಳ್ಳೆ ಭಾವನೆ ಇದೆ. ಅಭಿವೃದ್ಧಿ ನಮಗೆ ಆಟೋ ಡ್ರೈವರ್ಸ್ಗೆ ಏನು ಗೊತ್ತಾಗುತ್ತೆ ಸ್ವಾಮಿ? ಅಭಿವೃದ್ಧಿ ಎಲ್ಲೆಲ್ಲ ಶಿಲಾನ್ಯಾಸ ಮಾಡೋದು, ಅದು ಮಾಡೋದು, ಇದು ಮಾಡೋದು ನಮ್ಗೇನು ಗೊತ್ತಾಗುತ್ತೆ? ಸೈಲೆಂಟ್ ಅಂತ ಒಳ್ಳೆ ಒಟ್ಟು ಕಾಂಟ್ರವರ್ಸಿ ಇಲ್ಲ. ಅಧಿಕಾರಿಗಳು ಮಾತು ಕೇಳಲ್ಲ ಅಂತ ಅಧಿಕಾರಿಗಳು ಅವ್ರವ್ರ ಲೆವೆಲ್ನಾಗ ಏನೋ ಗೊತ್ತಿಲ್ಲ. ಒಟ್ಟು ಇದಂತ ಹೇಳ್ಬಲ್ಲ, ಕರೆಕ್ಟಾಗಿ ಹೇಳಿದ್ವಲ್ಲ. ಒಳ್ಳೆ ಮನುಷ್ಯ ಆ ಎಲ್ಲ ಓದಿಯಲ್ಲ ಹಿರಿಯಲ್ಲ. ಒಳ್ಳೇದು ಮಾಡೋಕ್ಕಾಗದಿದ್ರು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲ್ಲ. ಅದು ಅವ್ರ ಸಿದ್ಧಾಂತ. ಸರ್ ಅವ್ರ ಬಗ್ಗೆ ಏನು ಮಾತಾಡೋಕ್ಕಲ್ಲ ನಾವು. ಅವ್ರ ಪಡ್ಗವ್ರು ಅವ್ರ ಡ್ಯೂಟಿ ಏನೈತೆ ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ. ಸದ್ಯಕ್ಕೆ ಸರ್ಕಾರ ಸರಿ ಇಲ್ಲ ಅಷ್ಟೇ. ಸರ್ಕಾರ ಸರಿ ಇಲ್ಲ, ವೇಸ್ಟು. ಬರೀ ಅದು ಇದು ಭಾಷಣ ಮಾಡ್ತಾರೆ. ನಮ್ಮದು ಅದೇನೋ ಹೇಳ್ತಾರಲ್ಲ ಸಿದ್ಧಾಂತನೇ ಇಲ್ಲ ಅವ್ರ ಸೈಡ್. ಅದೇನು 2,000 ಹಾಕ್ತೀವಿ, 5,000 ಹಾಕ್ತೀವಿ, ನಮ್ಮ ಆಹಾರದ ಅನ್ನಕ್ಕೆ ಹಾಕ್ತೀವಿ, ಯಾವ್ದ್ರೂ ಬಂದಿಲ್ಲ. ಯಾವ್ದು ಗೊತ್ತಿಲ್ಲ. 6 ತಿಂಗಳಾಯ್ತು. 6 ತಿಂಗಳಿಂದ ಯಾವ್ದಾದ್ರು ಬಂದಿಲ್ಲ. ಬರೀ 1 ತಿಂಗಳೇನೋ ಬಂದಿರೋದಷ್ಟೇ. ಆಟೋ ಜೀವನ ಅಂತೂ ಅಲ್ಲಲ್ಲ ಕಲ್ಲ ಮಾಡಾಕ್ಬಿಟ್ಟ ಹಾಳು ಮಾಡಾಕ್ಬಿಟ್ಟ ಸಿದ್ದರಾಮಯ್ಯ. ಯಾರು? ಬಿಜೆಪಿನೇ ಹಾಕೋದು. ಅದು ಸೋಲಿ ಗೆಲ್ಲಿ ಅವ್ರಿಗೆ ಹಾಕೋದು. ಜ್ಯೋತಿ ಗಣೇಶನ ಮೋದಿ ಆಗ್ತಾ ಇದೆಯಲ್ಲ ಸರ್, ಮಾಡ್ತಾವ್ರಲ್ಲ ಸರ್. ಸೈಲೆಂಟ್ ಆಗಿ ಕೆಲಸ ಮಾಡ್ತಾವ್ರಲ್ಲ ಸರ್. ಇನ್ನೇನು ಬೇಕು ಸರ್ ಅವರು? ಅಧಿಕಾರಿಗಳು ಮಾತು ಕೇಳಲ್ಲ, ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಆಗ್ತಿಲ್ಲ, ದುಡ್ಡು ಬರ್ತಿಲ್ಲ ಅಂತ ಅವರೇ ಹೇಳ್ತಾರೆ. ಸರ್ಕಾರ ಅಪೋಸಿಷನ್ ಇದಿಲ್ಲ ಸರ್. ಅವ್ರ ಸರ್ಕಾರ ಇದ್ದಿದ್ರೆ ಕೆಲಸ ಆಗೋದು, ಅವ್ರ ಸರ್ಕಾರ ಇಲ್ವಲ್ಲ, ಅಷ್ಟೇ, ಇನ್ನೇನಿಲ್ಲ. ಡೀಲರ್ಗಳು ಆಟೋದವ್ರನ್ನಂತೂ ಸರ್ವನಾಶ ಮಾಡ್ತಾವ್ರೆ. 2.65 ಇರೋ ಗಾಡಿನ 3.5, 3.10ಕ್ಕೆ ಮಾರ್ತಾವ್ರೆ ಡೀಲರ್ಗಳು. 3.5ಕ್ಕೆ 2.65 ಶೋರೂಮ್ ರೇಟ್ ಇರೋದು. ಸಿಕ್ಕಾಪಟ್ಟೆ ಮಾಡೋದು. ಪರ್ಮಿಟೇ ಇಲ್ಲ, ಗಾಡಿಗಳು ಹಂಗೆ ಕೊಡ್ತಾವೆ. ಇದುವರೆಗೂ ಯಾವೊಂದು ಕೆಲಸ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ MLA ಸಾಹೇಬರಾಗಲಿ, SP ಆಗಲಿ, ಯಾರ ಕೈಲೂ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಪರ್ಮಿಟ್ ಸ್ಟಾಪ್ ಮಾಡಲಿ ಫಸ್ಟು. ಪರ್ಮಿಟ್ ಇಸ್ಬಿಟ್ರೆ ಸಾಕು. ಆಟೋದವ್ರ ಜೀವನ ಹೆಂಗೋ ಮಾಡ್ಕೊತಾರೆ. ಹೊರಗಡೆ ಗಾಡಿ ಸಿಕ್ಕಾಪಟ್ಟೆ. ಇಡೀ ಡಿಸ್ಟಿಕ್ದೆಲ್ಲ ಇಲ್ಲ ಓಡ್ತಾವೆ ಗಾಡಿ. ತುಮಕೂರು ಸಿಟಿ ಒಳಗೆ ಓಡ್ತಾವೆಲ್ಲ. ಹಾಳು ಮಾಡಾಕ್ಬಿಟ್ಟಾರೆ ಆಟೋ ಜೀವನ. ಜೀವನ ಹಾಳು ಮಾಡ್ಬಿಟ್ಟಾರೆ ಆಟೋದವ್ರದ್ದು. ಪ್ಯಾಸೆಂಜರ್ ಹತ್ತಲ್ಲ. ಈ ಫ್ರೀ ಬಸ್ ಇರೋದಕ್ಕೆ ಲೇಡೀಸ್ ಅಂತೂ ಹತ್ತೋದೇ ಇಲ್ಲ ಆಟೋಗೆ. ಹಂಗೆ ಹಾಳು ಮಾಡಾಕ್ಬಿಟ್ಟಾರೆ. ನರಕ ತೋರಿಸ್ತಾರೆ. ಯಾಕಂದ್ರೆ ನಾವು 30-32 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಬರೀ ಇದೇ ಆಗೋಯ್ತು ಪ್ರಾಬ್ಲಮ್. ಬರೀ ಪ್ರಾಬ್ಲಮ್ ಆಟೋದವ್ರದ್ದು. ಆಟೋದವ್ರು ಯಾರು ಏನು ಎತ್ತ ಕೇಳೋರೇ ಇಲ್ಲ. ಇದುವರೆಗೂ ಕೇಳಿಲ್ಲ ಯಾರು. ಅನುಕೂಲನೇ ಇಲ್ಲ ಆಟೋದವ್ರಿಗೆ. ಆಟೋದವ್ರು ತಗೊಳ್ಳಿ, ಡಿಸ್ಟಿಂಕ್ಷನ್ ತಗೊಳ್ಳಿ, ಅವ್ರು ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಏನಾದರೂ ಅಪಘಾತ ಆಗ್ಬಿಡ್ತು ಅಂದರೆ ಆಟೋ ಡ್ರೈವರ್ಗೇನು ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ನಮ್ಮ MLA ಸಾಹೇಬರಾಗಿರಲಿ, DC ಕಡೆಯಿಂದ ಇರಲಿ, ಅದಕ್ಕೊಂದು ಸ್ವಲ್ಪ ಗಮನ ಹರಿಸ್ಬೇಕು. ಏನಕ್ಕಂದರೆ ಪಬ್ಲಿಕ್ ಸರ್ವೆಂಟ್ ನಾವು ಪಬ್ಲಿಕ್ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ನಾವು ಓಡಿಸ್ತಾ ಇದ್ದೀವಿ ಗಾಡಿಗಳು. ಮಧ್ಯ ಏನಾದರೂ ಅಪಘಾತ ಆಯಿತು, ಅವ್ರ ಫ್ಯಾಮಿಲಿಗಿರಲಿ, ಏನೇ ಇರಲಿ ಅನುಕೂಲ ಮಾಡಿಕೊಡ್ಬೇಕು ದಯವಿಟ್ಟು MLA ಸಾಹೇಬ್ರ ಹತ್ರ. ಸರ್ MLA ಸೂಪರು. ಯಾಕೆಂದರೆ ಜ್ಯೋತಿ ಗಣೇಶ್ ಅವರು BJP MLA ಸಾರು ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೋಡಿಂದ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಅವ್ರ ಮನೆಗಳು ಹೋದ್ರೂ ಅಷ್ಟೇ ಸ್ಪಂದಿಸ್ತಾರೆ. ಎಲ್ಲ ಕೆಲಸನೂ ಜೋರಾಗಿ ಮಾಡ್ತಾ ಇದ್ದಾರೆ. ಸೈಲೆಂಟ್ ಅಂತಾರಪ್ಪ ಸರ್. ಸೈಲೆಂಟ್ ಅಲ್ಲ, ಸೈಲೆಂಟಿಗಿದ್ರೆ ಕೆಲಸ ಫಾಸ್ಟ್ ಆಗೋದು. ಸೈಲೆಂಟ್ ಇರಬೇಕು. ಜೋರಾಗಿತ್ತು ಅಂದರೆ ಕೆಲಸ ಮಾಡಲ್ಲ. ಸೈಲೆಂಟಾಗಿ ಅವ್ರು ಎಲ್ಲೂ ಹೆಸರು ಹೇಳ್ಕೊಳಲ್ಲ. ಒಳ್ಳೆ ಮನುಷ್ಯರು.
MLA ಹೆಂಗೆ ಜ್ಯೋತಿ ಗಣೇಶ್ ಅಯ್ಯೋ ಯಾರು ಗಣೇಶನು ಏನೂ ಮಾಡಿಲ್ವಲ್ಲ, ಯಾಕೆ ಈಗ ಅವ್ರಿಗೆ ಓಟ್ ಹಾಕ್ಬೇಕು ನಾವು? ಬಂದು ರೋಡನ್ನ ಮಾಡ್ಕೊಡ್ಬೇಕು ತಾನೇ, ನಮಗೆ ತಿರ್ಗಾಡೋಕ್ಕಾಗಲ್ಲ. ಮುಂದೆ ಕೆರೆ ಹಚ್ಕೆಸಿಬೇಕು, ಆಮೇಲೆ ಇಳಿದು ಹೋಗ್ಬೇಕು, ಎಲ್ಲ ಕಿತ್ತಾಕ್ಬಿಟ್ಟು ಊರಾಗ್ಲ ಮಾಡೋದ್ರು. ಅವ್ರಿಗೆ ಓಟ್ ಹಾಕಿ ಏನು ಪ್ರಯತ್ನ ನಾವು? ಓಟ್ ಹಾಕಿ ಏನು ಪ್ರಯತ್ನ? ಜ್ಯೋತಿ ಗಣೇಶ್ ಬಂದಿಲ್ವಾ ಹಂಗಾದ್ರೆ? ಯಾವನೂ ಬಂದಿಲ್ಲ. ನೀರಾಗ ಹೇಳಿ ಹೋದ್ರು, ನೀರು ಹೊರಿತಿ ಸಮುದ್ರ ತಾಡ್ತಾಗೆ. ಬರ್ತೀವಿ ಮಾಡ್ತೀವಿ ಅಂದಾರು ಮಾಡ್ಬೇಕಲ್ವ ಸ್ವಾಮಿ? ತಿರ್ಗಾಡಕ್ಕೆ ಯಾಕೆ ಗೊತ್ತು ಮಗ್ತಿಲ್ಲ ನಮಗೆ. ಎಲ್ಲ ನಡ್ ಕೂಡ ಹಂಚ್ಕೊಂಡು ತಿನ್ನಾನ ಅಂದರೆ ಇಲ್ಲೇ ತೋಟ ದಿಬ್ಬರ ಪಕ್ಕನೇ. ಜ್ಯೋತಿ ಗಣೇಶ್ ಹಂಗಾರೆ ಅಲ್ಲಿ ಬಂದಿಲ್ಲ? ಯಾರೂ ಬಂದಿಲ್ಲ ಸ್ವಾಮಿ. ಓಟ್ ಯಾರಿಗೆ ಹಾಕಿದ್ರಿ? ಯಾವನ ಹಾಕಿಸ್ಕೊಂಡ, ಯಾವನಿಗೆ ಗೊತ್ತು ಹೋಗು. ಎಲ್ಲ ಮಾಡಿ ಹಾಳಾಗಿ ಹೋದೋ. ಈಗ ಒಜ್ಜಿ ಎಳ್ಕೊಂಡು ಆಟೋದಾಗ ಹೋಗ್ಬೇಕು, ಆಟೋದಾಗ ಬರ್ಬೇಕು. 100 ರೂಪಾಯಿ, ಅಲ್ಲಿ 100 ರೂಪಾಯಿ ದುಡಿತೀವ. ಹೋಗಿ ಸ್ವಾಮಿ ಯಾಕೆ ಮಾಡಬೇಕು? ಫ್ರೀ ಇಲ್ವಾ ಬಸ್ಸು? ಬಸ್ ಹತ್ತು ಬರಲ್ಲ, ಕಾಲ ಅದಲ್ವಾ? 200 ರೂಪಾಯಿ ಇಲ್ಲ. 200 ರೂಪಾಯಿ ಗೊತ್ತಿಲ್ವಾ?